ಕಂದ, ನಿನ್ನನ್ನು ನನ್ನ ಒಡಲಲ್ಲಿ ಬಿಟ್ರೆ ಮಡಲಲ್ಲಿ ಮಲಗಿಸ್ಕೊಳ್ಳೋ ಭಾಗ್ಯನ ಆ ಪಾಪಿ ನನಗ್ ಕೊಡ್ಲಿಲ್ಲ. ನಿನ್ ಮುಖನ ಈ ಕಾಂತ ಚಿತ್ರದಲ್ಲಿ ಮಾತ್ರ ನೋಡ್ತಾ ಇದ್ದೀನಿ. ರಾಘು, ಏನು ತೊಂದರೆ ಇಲ್ಲ ಅಲ್ವೇನಪ್ಪ? ಗಾಬರಿ ಆಗ್ಬೇಡಿ, ಏನು ಸೀರಿಯಸ್ ಏನಿಲ್ಲ. ಮೆಟ್ಲಿಳಿಬೇಕಾದ್ರೆ ಜಾರ್ ಬಿದ್ದಿರೋದ್ರಿಂದ ಕೈ ಫ್ರ್ಯಾಕ್ಚರ್ ಆಗಿದೆ. ಹಾಗೆ ತಲೆಗೆ, ಕತ್ತಿಗೆ, ಬೆನ್ನಿಗೂ ಒಂದು ಸ್ವಲ್ಪ ಏಟ್ ಆಗಿದೆ. ಅದಕ್ಕೆ ಡಾಕ್ಟರು ಬೆಡ್ ರೆಸ್ಟ್ ಹೇಳಿದ್ದಾರೆ. ಸದ್ಯ ಹೋಗ್ಲಿ ಬಿಡಪ್ಪ, ಏನು ತೊಂದರೆ ಇಲ್ಲದೆ ಬಚಾವಾದ್ರಲ್ಲ, ಅಷ್ಟು ಸಾಕು. ಅವ್ರೇನೋ ಬಚಾವಾದ್ರು, ಆದ್ರೆ ನಮ್ ಪಲ್ಲು ಜೀವನಕ್ಕೆ ಅವರಿಂದನೇ ಕಲ್ವಿತ್ತಲ್ಲ ಅತ್ತೆ. ಬದುಕು ನಮ್ಮ ಕೈಯಲ್ಲಿದ್ರೆ ಗ್ರಾಚಾರ ದೇವ್ರ ಕೈಲಿರುತ್ತೆ. ಅದಕ್ಕೆ ಯಾರು ತಾನೇ ಏನು ಮಾಡೋಕ್ಕಾಗುತ್ತೆ? ಪಾಪ ನಮ್ ಪಲ್ಲು ಜೀವನದಲ್ಲಿ ಇದೊಂದು ಶಾಸ್ತ್ರ ಆಗ್ಬಿಟ್ಟಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಆಮೇಲೆ ನಾವು ಯಾವ ಯೋಚನೆನೂ ಮಾಡೋ ಹಾಗೆ ಇರ್ಲಿಲ್ಲ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತಾ ಇದೀಯ ಮಂಜುಳಾ? ಚಿಕ್ಕಮ್ಮ, ನನ್ನ ತಂಗಿ ಪಲ್ಲವಿ ಜೀವನ ಹಾಳಾಗೋದಕ್ಕೆ, ಅವಳ ಜೀವನ ಚೆನ್ನಾಗಿರ್ಬೇಕು ಅಂತಂದ್ರೆ ನನ್ಗೆ ಏನ್ ಬೇಕೋ ಅದನ್ನೆಲ್ಲ ನಾನು ಮಾಡ್ತೀನಿ. ಅಣ್ಣ, ನಾನು ಕಾಲೇಜಿಗೆ ಹೋಗ್ಬಿಡ್ತೀನಿ. ಅದೇ ಬೆಳಗ್ಗೆ ಫೀಸ್ ವಿಷಯನ ಸ್ವಲ್ಪ ನೆನಪು ಮಾಡು ಅಂತ ಹೇಳಿದಲ್ಲ. ಅಣ್ಣ, ನಾನು ಕಾಲೇಜಿಗೆ ಹೋಗ್ಬಿಡ್ತೀನಿ. ಅದೇ ಬೆಳಗ್ಗೆ ಫೀಸ್ ವಿಷಯನ ಸ್ವಲ್ಪ ನೆನಪು ಮಾಡು ಅಂತ ಹೇಳಿದಲ್ಲ. ಸಾರಿ ಸಂಗೀತ, ನಿಮ್ಮ ಕಾಲೇಜ್ ಫೀಸ್ಗೆ ಅಂತ ಎತ್ತಿಟ್ಟಿದ್ದ ದುಡ್ಡನ್ನ ಹಾಸ್ಪಿಟಲ್ ಬಿಲ್ ಕಟ್ಟಬೇಕಾಗಿರೋ ಪರಿಸ್ಥಿತಿ ಬಂತು. ಅಲ್ಲ ರಾಘು, ಹಾಸ್ಪಿಟ್ಲ್ ಬಿಲ್ ಕಟ್ಲಿಕ್ಕೆ ಆಗದಷ್ಟು ಬಡತನ ಅವರಿಗೆ. ಬರ್ತಾನ ಅಂತಲ್ಲ ದೊಡ್ಡಪ್ಪ, ಗಾಬ್ರಿಲಿ ಮನೆಯಿಂದ ಹೊರಟೋರು ಅವ್ರು ಯಾರೂ ದುಡ್ಡು ತಂದಿಲ್ಲ. ಇನ್ ಮಿಥುನ್ ಇಲ್ಲಿಂದ ಹೊರಟೋನು ಆನ್ಲೈನ್ ಪೇಮೆಂಟ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಒಂದು ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಅದಕ್ಕೋಸ್ಕರ ನಾನೇ ಹಾಸ್ಪಿಟಲ್ ಬಿಲ್ ಕಟ್ಟಬೇಕಾಗಿರೋ ಪರಿಸ್ಥಿತಿ ಬಂತು. ಹಾಗಂತ ಸುಮ್ಮನಾಗ್ಬಿಟ್ರೆ ಇವಳು ಕಾಲೇಜ್ ಫೀಸ್ಗೆ ಏನ್ ಮಾಡ್ತೀಯ ರಾಘು? ಫೈನ್ ಕಟ್ಟಿ ಫೀಸ್ ಕಟ್ಟೋದಕ್ಕೆ ನಾಳೆವರೆಗೂ ಟೈಮ್ ಇದೆ. ಅಷ್ಟ್ರಲ್ಲಿ ನಾನು ದುಡ್ಡು ಅರೇಂಜ್ ಮಾಡ್ತೀನಿ. ನೀವು ಯಾರೂ ತಲೆ ಕೆಡ್ಸ್ಕೊಬೇಡಿ. ಸಂಗೀತ, ನೀನೇನು ಯೋಚನೆ ಮಾಡಬೇಡ, ಆರಾಮಾಗಿ ಕಾಲೇಜ್ಗೆ ಹೋಗ್ಬಿಡ್ಬಿಡು. ಸರಿ ಅಣ್ಣ. ಅಮ್ಮ, ಅಜ್ಜಿ, ದೊಡ್ಡಪ್ಪ, ನಾನು ಕಾಲೇಜಿಗೆ ಹೋಗಿ ಬರ್ತೀನಿ. ಒಳ್ಳೇದಮ್ಮ, ಹುಷಾರಾಗಿ ಹೋಗ್ಬಿಟ್ ಬಾ. ದೊಡ್ಡಪ್ಪ, ನಾನೊಂದು ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಒಂದ್ ಕಡೆ ತಂಗಿ ಸಂಸಾರ ಶುರುವಾಗ್ಲಿಲ್ಲ ಅನ್ನೋ ಚಿಂತೆ, ಇನ್ನೊಂದ್ ಕಡೆ ಇನ್ನೊಬ್ಬ ತಂಗಿ ಫೀಸ್ ಕಟ್ಟಕ್ ಆಗ್ತಾ ಇಲ್ವಲ್ಲ ಅನ್ನೋ ಚಿಂತೆ. ಇದನ್ನೆಲ್ಲ ಅದ್ ಹೇಗ್ ನಿಭಾಯಿಸ್ತಾನೋ ಏನೋ, ಒಂದು ಗೊತ್ತಾಗ್ತಾ ಇಲ್ಲ. ಎಲ್ಲ ಸರಿ ಹೋಯ್ತು ಅನ್ನೋ ಅಷ್ಟರಲ್ಲಿ ಮತ್ತೆ ಸಮಸ್ಯೆಗಳು ಬರ್ತಾ ಇದ್ದಾವೆ. ಅದು ಏನಾಯ್ತೋ ಏನೋ ಅರ್ಥನೇ ಆಗ್ತಾ ಇಲ್ಲ. ರಾಯ್, ಬೇಗ ಮೀಟಿಂಗ್ ಅರೇಂಜ್ ಮಾಡು. ಆ ಡ್ರೈವರ್ ಕರೆಕ್ಟ್ ಟೈಮಿಗೆ ಇಲ್ಲಿರೋದಕ್ಕೆ ಹೇಳು. ನಾನು ರೆಡಿ ಆಗಿದ ತಕ್ಷಣ ಹೊರಡ್ಬೇಕು. ನೀನೇನೇ ಪ್ರಯತ್ನ ಮಾಡಿದ್ರು ನನ್ನ ಜಾನ್ಸಿ ಮದ್ವೆ ಮಾಡ್ಸಕ್ ಆಗ್ತಿಲ್ಲ ಅಲ್ವಾ? ಹುಸಿ, ನೀವ್ ಏನೇ ಕತೆ ಕಟ್ಟಿದ್ರು ಜಾನ್ಸಿ ಅದನ್ನ ಕೇರ್ ಕೂಡ ಮಾಡ್ತಾ ಇಲ್ಲ. ಒಂದು ಕಡೆಯಿಂದ ನೀನು ನಿಮ್ಮ ಅಪ್ಪನ ಬಾಯಿನ ಮುಚ್ಚಿಸ್ತಾ ಇದ್ರೆ, ಇನ್ನೊಂದು ಕಡೆಯಿಂದ ಅದೇ ನಿಮ್ಮಪ್ಪ ಜಾನ್ಸಿ ಕಣ್ಣನ್ನ ತೆರೆಸ್ತಾ ಇದ್ದಾರೆ. ಆ ಪ್ರಯತ್ನದಲ್ಲಿ ಅದಕ್ಕೆ ಸಕ್ಸಸ್ ಸಿಗುತ್ತೆ ಅನ್ನೋ ಹಾಗೆ ಜಾನ್ಸಿಗೆ ನೆನಪು ಬೇರೆ ವಾಪಸ್ ಬರ್ತಾ ಇದೆ. ಸೊ ಏನ್ ಮಾಡ್ಬೇಕು ಅಂತಿದ್ಯಾ? ಇಷ್ಟೆಲ್ಲ ಮಾಡಿರೋ ತುಳಸಿ ಮುಂದೆ ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಳ್ದೆ ಇರ್ತಾಳೆ ಅಂತ ಅನ್ಕೊಂಡಿದ್ಯಾ? ಅದೇ ವಾಟ್ ನೆಕ್ಸ್ಟ್ ಅಂತಾನೆ ಕೇಳ್ತಿರೋದು ಮಾಮ್. ಯಾಕಂದ್ರೆ ಚಾನ್ಸಿಗೆ ಏನಾದ್ರೂ ನೆನಪು ಬಂದ್ರೆ ಎಲ್ಲಾ ಕತೆನೂ ಮುಗ್ದೋಗುತ್ತೆ. ಪ್ರಣವ್, ಇವಾಗ ನಮ್ಗಿರೋ ಪ್ರಾಬ್ಲಮ್ ಜಾನ್ಸಿ ಅಲ್ಲ ಕಣ, ಆ ರಾಘವೇಂದ್ರ. ಅದೇ ಮಾಮ್ ನಾನು ಹೇಳ್ತಿರೋದು. ಈ ರಾಘು ಜಾನ್ಸಿ ಜೊತೆನೆ ಇದ್ದಾನೆ. ಇವಾಗ ಅವನು ಹಳೆ ನೆನಪುಗಳನ್ನೆಲ್ಲ ತರ್ಸೋದಕ್ಕೆ ಪ್ರಯತ್ನ ಪಡದೆ ಇರ್ತಾನ. ಅವನ ಆಫೀಸಲ್ಲಿ ಉಳ್ಕೊಂಡ್ರೆ ತಾನೆ ಅವನ ಪ್ರಯತ್ನ ಮಾಡೋದು. ಅಂದ್ರೆ ಏನ್ ಮಾಡ್ತೀಯ ಮಾಮ್? ಮೊದ್ಲು ಅವನಿಗೆ ಆ ಡ್ರೈವರ್ ಪೋಸ್ಟ್ ಇಂದ ಗೇಟ್ ಪಾಸ್ ಕೊಡಿಸ್ತೀನಿ. ಆಮೇಲೆ ನಮ್ ಕೆಲ್ಸ ಈಸಿ ಆಗುತ್ತೆ. ಈಸಿ ಆಗುತ್ತೆ ನಿಜ, ಆದ್ರೆ ರಾಘುಗೆ ಗೇಟ್ ಪಾಸ್ ಕೊಡೋದು ಕಷ್ಟ. ಕಷ್ಟ ನಷ್ಟ ಅಂತ ನೋಡೋದಿಕ್ಕೆ
ಈ ತುಳಸಿ ರೆಡಿ ಇಲ್ಲ. ಏನಾಗುತ್ತೆ ಅನ್ನೋದು ನಿನಗೆ ಗೊತ್ತಾಗುತ್ತೆ. ವೇಟ್ ಅಂಡ್ ವಾಚ್. ಗುಡ್ ಮಾರ್ನಿಂಗ್ ಮೇಡಮ್. ಅಮೌಂಟ್ ಏನಾದ್ರು ಟ್ರಾನ್ಸ್ಫರ್ ಮಾಡ್ಬೇಕಿತ್ತಾ? ನೋ, ಇವಾಗ ಅದ್ರ ಅವಶ್ಯಕತೆ ಇಲ್ಲ. ಮತ್ತೇನಾದ್ರೂ ಕೆಲಸ ಆಗ್ಬೇಕಿತ್ತಾ ಮೇಡಮ್? ಅದಕ್ಕೆ ನಾನು 6 ತಿಂಗಳು ಹಿಂದೆ ನಿನಗೆ ನಮ್ಮ ಕಂಪ್ನಿಯಲ್ಲಿ ಕೆಲ್ಸಕ್ಕೆ ಸೇರಿಸಿದ್ದು ಅಂತ ನೀನ್ ಮರ್ತಿಲ್ಲ ತಾನೆ? ಅದನ್ನ ಹೇಗ್ ಮರೆಯೋಕ್ಕಾಗುತ್ತೆ ಮೇಡಮ್? ನನ್ ಜನ್ಮ ಇರುವವರೆಗೂ ಆ ನಿಮ್ ಋಣನ ತೀರ್ಸಕ್ಕಾಗಲ್ಲ. ನೋಡು, ಯಾರೇ ಆದ್ರೂ ಆ ಋಣದ ಭಾರನ ಜಾಸ್ತಿ ದಿನ ತಲೆ ಮೇಲೆ ಹೊತ್ಕೊಳ್ಬಾರ್ದು. ಅವಕಾಶ ಸಿಕ್ಕಾಗ ಆ ಋಣನ ತೀರಿಸ್ಬಿಡ್ಬೇಕು, ಭಾರ ಇಳಿಸ್ಕೊಳ್ಬೇಕು. ಅಂತ ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತ ಇಳಿಸ್ಕೋತೀನಿ ಮೇಡಮ್. ಓಕೆ, ಟೈಮ್ ಬಂದಾಗ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಮಾಡ್ತೀಯ ತಾನೆ? ಮೇಡಮ್, ನಿಮ್ಗೋಸ್ಕರ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅಂಥದ್ರಲ್ಲಿ ನೀವ್ ಹೇಳಿದ್ ಮಾಡದೇ ಇರ್ತೀನಾ? ಅದ್ ಯಾವಾಗಾದ್ರೂ ಸರಿ, ಆ ಕ್ಷಣಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ವೆರಿ ಗುಡ್. ಆ ಅವಕಾಶನ ನಿನಗಾದಷ್ಟು ಬೇಗನೆ ಕೊಡ್ತೀನಿ. ಸರಿ ಮೇಡಮ್. ರಾಮಾಚಾರಿ, ಆದಷ್ಟು ಬೇಗ ನಾಮಕರಣಕ್ಕೊಂದು ಒಳ್ಳೆ ಮುಹೂರ್ತ ನೋಡಪ್ಪ. ಈ ನೆಪದಲ್ಲಾದ್ರೂ ಎಲ್ಲ ಒಟ್ಟಿಗೆ ಸೇರೋಣ ಅಂತ ಆಸೆ ಆಗ್ತಾ ಇದೆ. ಸರಿ ನೋಡ್ತೀನಿ ತಡಿ. ಎಲ್ರೂ ಒಟ್ಟಿಗೆ ಸೇರೋದೇ ಒಂದ್ ಖುಷಿ. ಅದ್ರಲ್ಲೂ ಒಂದ್ ವಿಶೇಷವಾದ ಕಾರ್ಯಕ್ರಮಕ್ಕೆ ಸೇರೋದಿದೆಯಲ್ಲ, ಅದು ಸಂತೋಷನೇ ಬೇರೆ. ಅಮ್ಮ, ಇದೇ ತಿಂಗಳು 28ನೇ ತಾರೀಕು ತುಂಬಾ ಒಳ್ಳೆ ದಿನ ಇದೆ. ನೀವೆಲ್ಲ ಹೂ ಅಂದ್ರೆ ನಾವು ಅವತ್ತೇ ಇಟ್ಕೊಬಹುದು. ಆಗ್ಬೋದು ರಾಮಾಚಾರಿ, ಒಳ್ಳೆ ದಿನ ಅಂದ್ಮೇಲೆ ಅವತ್ತೇ ಫಿಕ್ಸ್ ಮಾಡ್ಬಿಡು. ಅಮ್ಮ, ನೀನೇನ್ ಹೇಳ್ತೀಯ? ಇದ್ರಲ್ಲಿ ಕೇಳೋದೇನಿದೆ? ನಮ್ ಚಾರು ಹೇಳ್ದಾಗೆ 28ನೇ ತಾರೀಕೆ ನಿಗದಿ ಮಾಡ್ಬಿಡಪ್ಪ. ಆಮೇಲೆ ಎಲ್ಲಾರ್ನೂ ಕರೆಯೋಣ. ಅತ್ತಮ್ಮ, ಎಲ್ರನ್ನೂ ಕರೆದು ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಮತ್ತೆ ನಮ್ ಪುಟಾಣಿ ನಾಮಕರಣ ಅಂದ್ರೆ ಎಲ್ಲಾರು ಬರ್ದೇ ಇರ್ತಾರ? ನಮ್ಮನೆ ಮಹಾಲಕ್ಷ್ಮಿ ದೆಸೆಯಿಂದನಾದ್ರೂ ಎಲ್ಲಾರು ಒಟ್ಟಿಗೆ ಸೇರೋಣ. ನೀವೇನ್ ಮಾತಾಡ್ತಿದ್ದೀರಾ ಅಂತ ಒಂದ್ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ನೀವೀಗೆಲ್ಲ ಝಾನ್ಸಿ ಹತ್ರ ಹೇಳಿದ್ರೆ ಅದಕ್ಕೆ ಬದುಕ್ ಬಂದ್ಬಿಡ್ತಾರ? ನೀವ್ ಹೇಳ್ತಿರೋದ್ ನಿಜಾನ? ಅಮ್ಮ ಬದುಕಿದಾರ? ಮತ್ತೇನಾದ್ರೂ ನೀನ್ ಇಂಥ ಪ್ರಯತ್ನ ಮಾಡಿದ್ರೆ ಅವಳು ಬರೋದು ಇಲ್ಲಿಗೆ. ಅವಳು ನಿನಗೆ ಇಲ್ಲೇ ಸಿಗ್ತಾಳೆ ಅನ್ನೋದನ್ನ ನಿನಗೆ ಅರ್ಥ ಮಾಡ್ಸೋದಕ್ಕೆ ನಾನು ಇಲ್ಲಿ ಕರ್ಸಿರೋದು. ಅಲ್ಲ ಪುಟ್ಟಿ, ಅವಳು ನಮ್ಮ ಮನಸ್ಸಿನ ಜೊತೆಲೇ ಇರ್ಬೇಕಾದ್ರೆ ಅವಳು ಸತ್ತೋಗಿದ್ದಾಳೆ ಅಂತ ಹೇಗಮ್ಮ ಅನ್ಕೊಳ್ಳೋದು? ನೆನಪು ನಮ್ ಜೊತೆಲೇ ಇರ್ಬೇಕಾದ್ರೆ ಅವಳಿಗೆ ಸಾವು ಹೇಗ್ ಬರೋಕ್ ಸಾಧ್ಯಮ್ಮ? ಸಾವು ಬರೋದು ಬರೀ ದೇಹಕ್ಕೆ, ಆತ್ಮಕ್ಕಲ್ಲ. ಆತ್ಮ ನಮ್ ಜೊತೆಲೇ ಇರುವಾಗ ಅಮ್ಮ ಸತ್ತಿದ್ದಾಳೆ ಅಂತ ಯಾಕೆ ಅನ್ಕೋಬೇಕು? ಆದ್ರೂ ಅಮ್ಮ ಇವಾಗ ನಮಗ್ ನೆನ್ಪಷ್ಟೇ ಅಲ್ವಾ ತಾತ? ನಾವ್ ಏನೇ ಅನ್ಕೊಂಡ್ರು ಅವ್ರು ವಾಪಸ್ ಬರೋಣ ಅಂದ್ಮೇಲೆ ಬದುಕಿದ್ದಾರೆ ಅನ್ಕೊಂಡ್ರೆ ಏನ್ ಪ್ರಯೋಜನ ತಾತ? ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಇದೆಲ್ಲ ಏನ್ ಬೇಕಾದ್ರೂ ತಿಳ್ಕೊಳ್ಳಿ, ನನ್ನ ಸೊಸೆ ಸತ್ತಿಲ್ಲ, ಬದುಕಿದ್ದಾಳೆ, ನಮ್ ಜೊತೆಲೇ ಇದ್ದಾಳೆ ಅಂತ ನಾನು ಅನ್ಕೊಳ್ತೀನಿ. ನಿಮ್ ಮನ್ಸಿಗೆ ಏನ್ ಸಮಾಧಾನ ಅನ್ಸುತ್ತೋ ಹಾಗೆ ಮಾಡಿ. ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನನ್ನ ಸೊಸೆ ಫೋಟೋ ಇಲ್ಲಿ ಇರಬಾರ್ದು, ಅದಕ್ಕೆ ಹಾರನೂ ಹಾಕಬಾರ್ದು. ಇನ್ಮೇಲೆ ಅಮ್ಮ ನನ್ ರೂಮಲ್ಲೇ ನನ್ ಪಕ್ಕನೇ ಇರ್ತಾರೆ. ಸಾರಿ ಅಮ್ಮ, ಇನ್ನೊಂದ್ಸಲ ಈಗ ಆಗದೆ ಇರೋಗೆ ನಾನು ನೋಡ್ಕೋತೀನಿ. ಕಂದ, ನಿನ್ನನ್ನು ನನ್ನ ಒಡಲಲ್ಲಿ ಬಿಟ್ರೆ ಮಡಲಲ್ಲಿ ಮಲಗಿಸ್ಕೊಳ್ಳೋ ಭಾಗ್ಯನ ಆ ಪಾಪಿ ನನಗ್ ಕೊಡ್ಲಿಲ್ಲ.
ನಿನ್ ಮುಖನ ಈ ಕಾಗದ ಚಿತ್ರದಲ್ಲಿ ಮಾತ್ರ ನೋಡ್ತಾ ಇದ್ದೀನಿ. ನಿನ್ನ ನೇರವಾಗಿ ನೋಡ್ಬೇಕು, ಮುದ್ದು ಮಾಡ್ಬೇಕು, ಕೈ ತುತ್ತು ತಿನ್ನಿಸ್ಬೇಕು. ಆದ್ರೆ ಅದಕ್ಕೆ ಯಾವುದಕ್ಕೂ ಅವಕಾಶ ಸಿಗ್ತಾ ಇಲ್ಲ. ಈ ದೇಹ ಇನ್ನೂ ಉಸಿರಾಗ್ತಾ ಇರೋದು ನಿನಗೋಸ್ಕರ. ನಿನ್ನ ಕನಸಿಗೆ, ನಿನ್ನ ನೆರಳಿಗೆ, ನಿನ್ನ ಜೀವನಕ್ಕೆ ನಾನು ಆಸರೆ ಆಗ್ಬೇಕು. ನಿನ್ನ ಸಂತೋಷನ ನಾನು ಕಣ್ ತುಂಬ್ಕೋಬೇಕು. ಅದೇ ನನ್ನ ಕನಸು ಕಂದ. ಯಾವಾಗ ಪೂರ್ತಿ ಆಗುತ್ತೋ ನನಗೆ ಗೊತ್ತಿಲ್ಲ. ಆದ್ರೆ ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ ಕಂದ, ಕಾಯ್ತಾ ಇರ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ವಾಸಣ್ಣ. ನಾನು ಕಷ್ಟದಲ್ಲಿದ್ದಾಗ ನೀವು ನನ್ನ ಕೈ ಹಿಡ್ದಿದ್ದೀರಾ. ನಾನಿರೋ ಜಾಗಕ್ಕೆ ನಿಮ್ಮನ್ನು ಕರ್ಸ್ಕೊಂಡೆ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನು ಇನ್ನೂ ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಲ್ವಾ, ಪರ್ಮಿಷನ್ ಸಿಗೋದು ತುಂಬ ಕಷ್ಟ ವಾಸಣ್ಣ. ನೋಡ್ರಾಗೋ, ನಾನು ನಿನ್ನ ಬೆಲೆ ಕೊಟ್ಟು ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ಅದು ನೀನು ನಂಬಿಕಸ್ತ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಇವತ್ತಿನ ಕಾಲದಲ್ಲಿ ಸಾಲ ಕೊಟ್ಟು ಅಲ್ಯೋದಕ್ಕಿಂತ ನಿನ್ನಂಥವ್ನು ಹುಡ್ಕೊಂಬಂದು ಸಾಲ ಕೊಟ್ಟರೆ ಕೂತಿ ಜಾಗದಲ್ಲೇ ಬಡ್ಡಿ ಎಣಿಸ್ಕೋಬೋದು ಅನ್ನೋ ಒಂದು ಧೈರ್ಯ. ಆದಷ್ಟು ಬೇಗ ನಾನು ನಿಮ್ಮ ದುಡ್ಡನ್ನು ವಾಪಸ್ ಕೊಟ್ಬಿಡ್ತೀನಿ. ನೋಡಪ್ಪ, ನೀನು ದುಡ್ಡು ಬಗ್ಗೆ ಯೋಚನೆ ಮಾಡಬೇಡ. ಕರೆಕ್ಟಾಗಿ ಬಡ್ಡಿ ಒಂದು ಕಟ್ಕೊಂಡು ಹೋದರೆ ಸಾಕು. ನಿನ್ನ ಮೇಲೆ ನಂಬಿಕೆ ನನಗೆ ಸಂಪೂರ್ಣವಾಗಿದೆ ರಾಗು. ಆದರೆ ವ್ಯವಹಾರ ಅಂದರೆ ನಾವು ಸಣ್ಣ ಪುಟ್ಟ ಈ ಕಾಗದ ಪತ್ರಗಳನ್ನ ತಗೋತೀವಿ. ಈ ಅಗ್ರಿಮೆಂಟಿಗೆ ಒಂದು ಸೈನ್ ಮಾಡಿಕೊಟ್ಬಿಡಪ್ಪ. ರಾಗು, ಇದರಲ್ಲಿ 2 ಲಕ್ಷ ಇದೆ. ನೀನು ಒಂದ್ಸಲ ಎಣಿಸ್ಕೊಂಬಿಡು.